ಕರ್ನಾಟಕ ಸ್ಟುಡಿಯೋಗೆ ಸ್ವಾಗತ. ನಾನು ಬಸವರಾಜ್. ನೋಟ್ ಬ್ಯಾನ್ ಮಾಡಿದ್ರಿಂದ ದೇಶಕ್ಕೆ ಲಾಭ ಆಯ್ತಾ, ನಷ್ಟ ಆಯ್ತಾ? ಮಣಿಪುರ ಈ ಕ್ಷಣಕ್ಕೂ ಕೂಡ ಹೊತ್ತಿ ಉರಿತಾನೇ ಇದೆ. ಆ ಬಗ್ಗೆ ಯಾರೂ ಮಾತಾಡ್ತಿಲ್ಲ. ಈ ಪ್ರಕರಣದ ಬಳಿಕವೂ ಕೂಡ ಭಾರತ ಸರ್ಕಾರದ ಪರವಾಗಿ, ಅಂದ್ರೆ ಬಿಜೆಪಿ ಪಕ್ಷದ ಪರವಾಗಿ, ಪ್ರಧಾನಿ ನರೇಂದ್ರ ಮೋದಿ ಅವರ ನೀತಿ, ರೀತಿ, ರಿವಾಜು ಇವುಗಳ ವಿಚಾರವಾಗಿ ಯಾರು ಕೂಡ ಅಪಸ್ವರ ಎತ್ತುತ್ತಿಲ್ವಾ? ಈ ಎರಡು ಪ್ರಶ್ನೆಯ ಜೊತೆಯಲ್ಲಿ ಕಾವೇರಿ ವಿಚಾರಕ್ಕೆ ಬಂದಾಗ ಕರ್ನಾಟಕದ ಪರವಾಗಿ ಅಥವಾ ಎರಡೂ ರಾಜ್ಯಗಳ ಜಗಳವನ್ನು ಬಿಡಿಸುವಂತಹ ಪ್ರಯತ್ನವನ್ನು ಕೂಡ ಮೋದಿ ಮಾಡಲಿಲ್ಲ. ಸಾಲು ಸಾಲು ರೈತರು ದೆಹಲಿಯತ್ತ ಬಂದಾಗ ಆ ಸರ್ಕಾರ ನಡೆಸಿಕೊಂಡ ರೀತಿ ಹೇಗಿತ್ತು? ಆ ಬಗ್ಗೆ ಯಾರು ಅಪಸ್ವರ ಎತ್ತುತ್ತಿಲ್ವಾ? ಅಪಸ್ವರ ಎತ್ತದಂತೆ ನೋಡ್ಕೊಳ್ತಿದ್ಯಾ? ರೆಸ್ಟ್ಲೆಸ್ ಮಹಿಳಾ ಕುಸ್ತಿಪಟುಗಳು ಬಂದು ಹೋರಾಟ ಮಾಡಿದ್ರು, ಆ ವಿಚಾರದ ಬಗ್ಗೆ ಯಾರೂ ಕೂಡ ತುಟಿ ಬಿಚ್ಚಲಿಲ್ವಾ? ಇಷ್ಟೆಲ್ಲ ಪ್ರಶ್ನೆಗಳ ಜೊತೆಯಲ್ಲಿ ಕರ್ನಾಟಕದ GST ಪಾಲಿನಲ್ಲಿ ಕರ್ನಾಟಕಕ್ಕೆ ಎಷ್ಟು ಸಿಗ್ತಿದೆ, ಎಷ್ಟು ಸಿಗ್ತಿಲ್ಲ, ಈ ಪ್ರಶ್ನೆಗೂ ಕೂಡ ಉತ್ತರ ಹುಡುಕಿಕೊಳ್ಳಬೇಕಿದೆ. ಇದರ ಮಧ್ಯೆ 2024ರಲ್ಲಿ ಏನಾಗಬಹುದು? 2024ರ ಲೋಕಸಭಾ ಚುನಾವಣೆಯಲ್ಲಿ ಕರ್ನಾಟಕದ 28 ಲೋಕಸಭಾ ಕ್ಷೇತ್ರಗಳ ಪೈಕಿ ಯಾರು ಎಷ್ಟು ಸ್ಥಾನವನ್ನ ಗೆಲ್ತಾರೆ ಅನ್ನುವಂತಹ ಒಂದು ಒಪಿನಿಯನ್ ಪೋಲ್ ಅನ್ನು, ಸಮೀಕ್ಷೆಯನ್ನು ಟೈಮ್ಸ್ ನೌ ಹೊರಹಾಕಿದೆ. ಟೈಮ್ಸ್ ನೌ ಹೇಳ್ತಿರುವಂತದ್ದೇನು? ಮೋದಿ ಬಂದ್ಬಿಟ್ರೆ ಸಾಕ, ಜೈ ಶ್ರೀರಾಮ್ ಅನ್ನುವಂತಹ ಒಂದು ಜೈಕಾರ ಬಿಜೆಪಿಯನ್ನ ಕಳೆದ ಚುನಾವಣೆಗಿಂತ ಹೆಚ್ಚಿನ ಸ್ಥಾನಗಳನ್ನ ಗೆಲ್ಲುವಂತೆ ಮಾಡುತ್ತಾ. ಹಾಗಿದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಂತಹ ಸಂವಿಧಾನ ಯಾಕೆ ಬೇಕು ಬಿಜೆಪಿಗರಿಗೆ? ಚುನಾವಣೆಯ ವ್ಯವಸ್ಥೆ ಯಾಕೆ ಬೇಕು? ಸಂವಿಧಾನದ ಹಕ್ಕುಗಳು, ವಿಧಿಗಳು ಯಾಕೆ ಬೇಕು? ಎಲ್ಲ ಕಡೆ ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್ ಅಂತ ಬರ್ಕೊಂಡೇ ಇರಬಹುದಲ್ವಾ? ನೋಡಿ, ರಾಜ್ಯದ ವಿಚಾರಕ್ಕೆ ಬರೋಣ. ಒಕ್ಕಲಿಗ ಸಮಾಜದ ಆರ್ ಅಶೋಕ್ ಅವರು ವಿಧಾನಸಭೆಯ ವಿಪಕ್ಷ ನಾಯಕರಾದ್ರು. ಓಕೆ. ಲಿಂಗಾಯತ ಸಮುದಾಯದ ನಾಯಕ ರಾಜಾಹುಲಿ BS ಯಡಿಯೂರಪ್ಪ ಅವರ ಪುತ್ರ ವಿಜಯೇಂದ್ರ ಅವರು ರಾಜ್ಯಾಧ್ಯಕ್ಷರಾದ್ರು. ಅದು ಓಕೆ. ಬಿ ಶ್ರೀರಾಮುಲು ಅನ್ನುವಂತಹ ನಾಯಕ, ದಮನಿತ ಶೋಷಿತ ವರ್ಗದ ನಾಯಕ, ಪಕ್ಷಕ್ಕೋಸ್ಕರ ದುಡಿಲಿಲ್ವಾ? ಯಡಿಯೂರಪ್ಪ ಅವರು ಹೊಸ ಪಕ್ಷ ಕಟ್ಟಿ 6 ಸ್ಥಾನ ಗೆದ್ರು. ಅವರಿಗಿಂತ ಕಡಿಮೆ ಸಮುದಾಯ ಇರುವಂತಹ ಬಿ ಶ್ರೀರಾಮುಲು ಅವರು ಕೂಡ ಪಕ್ಷ ಕಟ್ಟಿ 4 ಸ್ಥಾನ ಗೆದ್ರು. ರಾಮುಲು ಅವ್ರಿಗೂ ಸಿಕ್ಕಿದ್ದೇನು? DCM ಪೋಸ್ಟ್ ಸಿಕ್ತಾ? ಇಲ್ಲ. ಕೊನೆ ಪಕ್ಷ ರಾಜ್ಯಾಧ್ಯಕ್ಷ ಸ್ಥಾನ ಇಲ್ಲ. ಆದ್ರೂ ಟೈಮ್ಸ್ ನೌ ಹೇಳ್ತಿದೆ ಅತಿ ಹೆಚ್ಚು ಸ್ಥಾನಗಳನ್ನ ಈಗಲೂ ಕೂಡ ಬಿಜೆಪಿ ಗೆಲ್ಲತ್ತೆ ಅಂತ. ನೋಡಿ, ಟೈಮ್ಸ್ ನೌ ಪ್ರಕಾರ ಈ ಕ್ಷಣಕ್ಕೆ ಚುನಾವಣೆ ನಡೆದ್ರು ಲೋಕಸಭೆಗೆ ಕರ್ನಾಟಕದ 28 ಲೋಕಸಭಾ ಕ್ಷೇತ್ರಗಳ ಪೈಕಿ 20ರಿಂದ 22 ಸ್ಥಾನವನ್ನ ಬಿಜೆಪಿ JDS ಮೈತ್ರಿ ಗೆಲ್ಲತ್ತೆ. ಕಾಂಗ್ರೆಸ್ ಕೇವಲ 6ರಿಂದ 8 ಸ್ಥಾನಗಳನ್ನ ಗೆಲ್ಲತ್ತೆ ಅನ್ನೋದನ್ನ ಹೇಳ್ತಿದೆ. ಹಾಗಿದ್ರೆ ಸಿದ್ದರಾಮಯ್ಯ ಅವರು ದೊಡ್ಡದಾಗಿ ಸಾಕಷ್ಟು ಯೋಜನೆಗಳನ್ನ ಕೊಟ್ರಲ್ಲ. ಮಹಿಳೆಯರಿಗೆ ಫ್ರೀ ಬಸ್ ಕೊಟ್ರು, ಗೃಹಲಕ್ಷ್ಮಿ, ಗೃಹಜ್ಯೋತಿ ಇವೆಲ್ಲ ಕೊಟ್ರಲ್ಲ. ಅದನ್ನ ಬಳಸ್ತಿರುವಂತವ್ರು ದಡ್ಡ ಸಿದ್ದರಾಮಯ್ಯ, ಇವೆಲ್ಲ ನಾವು ಬಳಸ್ಕೊಂಡು ಅವನಿಗೆ ಓಟೆ ಹಾಕಲ್ಲ ಅಂತ ಏನಾದ್ರೂ ಯೋಚನೆ ಮಾಡ್ತಿರಬಹುದಾ? ಮಾಧ್ಯಮಗಳು ಹೇಳ್ತಿರುವಂತದ್ದು ಅಥವಾ ಮಾಧ್ಯಮಗಳು ಕೇವಲ ಒಂದು ಸುಳ್ಳನ್ನ ವೈಭವೀಕರಿಸ್ತಿದವ ಅಥವಾ ಸತ್ಯವನ್ನೇ ಸಾರಿ ಸಾರಿ ಹೇಳ್ತೀವಿಯಾ? ಮಣಿಪುರದ ವಿಚಾರ ಬರಲ್ಲ ಅಥವಾ ನೋಟ್ ಬ್ಯಾನ್ ವಿಚಾರ ಬರಲ್ಲ. ರೈತರನ್ನ ಮೋದಿ ಸರ್ಕಾರ ದೆಹಲಿಯಲ್ಲಿ ನಡೆಸ್ಕೊಂಡಂತಹ ರೀತಿಯ ಬಗ್ಗೆ ಕೂಡ ಚರ್ಚೆ ಆಗಲ್ಲ. ಮಹಿಳಾ ಕುಸ್ತಿಪಟುಗಳು ಬೀದಿಲ್ ಕೂತ್ಕೊಂಡು ಗಳ ಅತ್ರು, ಆ ಬಗ್ಗೆ ಚರ್ಚೆ ಆಗಲ್ಲ. ಕರ್ನಾಟಕ ಸರ್ಕಾರ ಮತ್ತು ತಮಿಳುನಾಡಿನ ಸರ್ಕಾರದ ಮಧ್ಯೆ ಕಾವೇರಿ ವಿಚಾರವಾಗಿ ಬಹುದೊಡ್ಡ ಕಾನೂನಿನ ಸಂಘರ್ಷ ನಡೆತಿರುವಂತಹ ಸಂದರ್ಭದಲ್ಲಿ ಒಕ್ಕೂಟ ವ್ಯವಸ್ಥೆಯಲ್ಲಿರುವಂತಹ ಪ್ರಧಾನಿ ನರೇಂದ್ರ ಮೋದಿ ಅವರು ದೊಡ್ಡಣ್ಣನ ರೀತಿಯಲ್ಲಿ ಇಬ್ಬರನ್ನು ಕೂರಿಸಿಕೊಂಡು ಬಗೆಹರಿಸುವಂತಹ ಪ್ರಯತ್ನ ಮಾಡಲಿಲ್ಲ. ಲಕ್ಷ ಕೋಟಿಗಳಲ್ಲಿ GST ಪಾಲನ್ನ ಕರ್ನಾಟಕದಿಂದ ಪಡಿತಿರುವಂತಹ ಮೋದಿ ಅವರು ಕರ್ನಾಟಕಕ್ಕೆ
ಬರ ಇದೆ ಎಂದಾಗ ಕೊಡುವಂಥದ್ದು 1,000 ಕೋಟಿಗಳಾದ್ರೆ ಕರ್ನಾಟಕಕ್ಕೆ ಮೋದಿಯವರು ಮಾಡ್ತಿರುವಂಥದ್ದು ಬಹುದೊಡ್ಡ ಲಾಭವೋ ಅಥವಾ ನಷ್ಟವೋ? ಈ ಎಲ್ಲ ಪ್ರಶ್ನೆಗಳ ಜೊತೆಯಲ್ಲಿ ಪಂಚಮಸಾಲಿ ಲಿಂಗಾಯತ ಸಮುದಾಯದ ನಾಯಕ ಬಸನಗೌಡ ಪಾಟೀಲ್ ಯತ್ನಾಳ್ರು ಪಕ್ಷಕ್ಕೋಸ್ಕರ ಅಕ್ಷರಶಃ ದುಡಿದ್ರು. ಪಕ್ಷಕ್ಕೋಸ್ಕರ ಈಗಲೂ ದುಡಿತಿದ್ದಾರೆ, ಪ್ರಾಮಾಣಿಕವಾಗಿ ದುಡಿತಿದ್ದಾರೆ. ಯಾರ ಜೊತೆಯಲ್ಲೂ ಕೂಡ ಮೈತ್ರಿ ಮಾಡ್ಕೊಳ್ತಿಲ್ಲ, ಒಳ ಮೈತ್ರಿ ಮಾಡ್ಕೊಳ್ತಿಲ್ಲ, ಮರ್ಜಿನೂ ಇಲ್ಲ. ತಪ್ಪು ಮಾಡಿದ್ರೆ ಅವರದ್ದೇ ಪಕ್ಷದ ನಾಯಕರನ್ನು ಕೂಡ ಖಂಡಿಸುವಂತಹ ನಾಯಕನಿಗೆ ಯಾವ ಸ್ಥಾನಮಾನ ಸಿಕ್ತು? ಹಾಗಿದ್ರೆ ಪಂಚಮಸಾಲಿ ಲಿಂಗಾಯತ ಸಮುದಾಯಕ್ಕೆ ಸ್ವಾಭಿಮಾನ ಇಲ್ವಾ? ಅವರು ಯಾವ ರೀತಿ ವರ್ತಿಸಬಹುದು ಈ ಸಂದರ್ಭದಲ್ಲಿ? ನೋಡಿ, ಇದು ಬಹುದೊಡ್ಡ ಟೈಮ್ಸ್ ನೌನ ಸರ್ವೆ ಎಷ್ಟರ ಮಟ್ಟಿಗೆ ಎಡವಟ್ಟಾಗಿರಬಹುದು ಅಥವಾ ಅದೇ ಸರಿ ಇರಬಹುದು ಅನ್ನೋ ಪ್ರಶ್ನೆಗೆ ಬಂದಾಗ ಬಹುಪಾಲು ಲೋಕಸಭಾ ಕ್ಷೇತ್ರಗಳಲ್ಲಿ ಈ ಸಲ ಯಾರಪ್ಪ ಗೆಲ್ಲಿಸ್ಕೊಡ್ತಾರೆ ಪಕ್ಷವನ್ನ, ಆ ಸ್ಥಾನವನ್ನ ಬಿಜೆಪಿಗೆ? ಕೋಲಾರ ತಗೊಳ್ಳಿ, ಚಿಕ್ಕಬಳ್ಳಾಪುರ ತಗೊಳ್ಳಿ. ಚಿಕ್ಕಬಳ್ಳಾಪುರದಲ್ಲಿ ಬಚ್ಚೇಗೌಡರು ನಾನು ಸ್ಪರ್ಧಿಸಲ್ಲ ಮುಂದೆ ಅಂತ ಹೇಳ್ಬಿಟ್ರು. ಸದಾನಂದ ಗೌಡರು ಹೇಳಿದ್ರು. ಸಾಕಷ್ಟು ಕ್ಷೇತ್ರಗಳಲ್ಲಿ ಯಾರು ಗೆಲ್ಲಿಸ್ತಾರೆ ಅನ್ನುವಂತಹ ಬಹುದೊಡ್ಡ ಪ್ರಶ್ನಾರ್ಥಕ ಚಿಹ್ನೆ ಇದೆ. ದೇವೇಗೌಡರು ಸ್ಪರ್ಧಿಸಲ್ಲ ಈ ಸಲ, ಯಡಿಯೂರಪ್ಪ ಅವರು ಸ್ಪರ್ಧಿಸಲ್ಲ ಈ ಸಲ. ಹಾಗಿದ್ರೆ ಯಾರ ಮುಂದಾಳತ್ವದಲ್ಲಿ 20ರಿಂದ 22 ಸ್ಥಾನವನ್ನ ಬಿಜೆಪಿ ಗೆಲ್ಲತ್ತೆ? ವಿಧಾನಸಭೆಯಲ್ಲಿ 135 ಸ್ಥಾನಗಳನ್ನ ಗೆದ್ದಂತಹ ಕಾಂಗ್ರೆಸ್ ಕೇವಲ 6ರಿಂದ 8 ಸ್ಥಾನ ಗೆಲ್ಲುತ್ತೆ ಅನ್ನೋದಾದ್ರೆ ಟೈಮ್ಸ್ ನೌ ಸರ್ವೆಯ ವಿಶ್ವಾಸಾರ್ಹತೆ ಎಲ್ಲಿಗೆ ಬಂದು ನಿಂತಿರಬಹುದು? ಅಂದ್ರೆ ಟೈಮ್ಸ್ ನೌ ಹೇಳ್ತಿರೋದು ಸುಳ್ಳು ಅಂತ ನಾ ಹೇಳ್ತಿಲ್ಲ, ಹಾಗಂತ ಸತ್ಯ ಅಂತ ಒಪ್ಕೊಳ್ಳೋದಕ್ಕೂ ಮುಂಚೆ ಒಂದು ಪರಾಮರ್ಶೆ ನೋಡಿ. ವಾಲ್ಮೀಕಿ ನಾಯಕ ಸಮುದಾಯಕ್ಕೆ ಒಂದು DCM ಪೋಸ್ಟ್ ಕೊಡ್ಲಿಲ್ಲ. ಆ ಪ್ರಾಮಾಣಿಕ ನಾಯಕ ಬಿ ಶ್ರೀರಾಮುಲು ಅವರಿಗೆ ಯಾವ ರೀತಿ ನಡೆಸ್ಕೊಳ್ತು ಬಿಜೆಪಿ, ಯಾವ ಸ್ಥಾನಮಾನವನ್ನು ಕಲ್ಪಿಸ್ಕೊಡ್ತು? ಅವರಿಗಿಂತ ವಯಸ್ಸಲ್ಲಿ ಅನುಭವದಲ್ಲಿ ಚಿಕ್ಕವರಾದಂತಹ ವಿಜೇಂದ್ರ ಅವರು ರಾಜ್ಯಾಧ್ಯಕ್ಷರಾಗ್ತಾರೆ. ಅವರ ತಂದೆಯ ಸಮಾನಾಂತರದಲ್ಲಿ ಪಕ್ಷ ಕಟ್ಟಿ ಅತಿ ಪುಟ್ಟ ಸಮುದಾಯದ ಬೆಂಬಲವನ್ನ ಇಟ್ಕೊಂಡು 4 ಸ್ಥಾನ ಅವ್ರು ಗೆಲ್ತಾರೆ. ಅವ್ರಿಗೆ ಯಾವ ಸ್ಥಾನಮಾನ ಇಲ್ಲ. ಕೊಟ್ಟಂತಹ ಸ್ಥಾನವನ್ನು ಕೂಡ ನಿಂಗೆ ಆಳಕ್ ಬರಲ್ಲ ಅಂತ ಆರೋಗ್ಯ ಖಾತೆಯನ್ನ ಕಿತ್ಕೊಂಡು ಡಮ್ಮಿ ಖಾತೆಯನ್ನ ಬಿಜೆಪಿ ಕೊಟ್ಟಿತ್ತು. ನಂತರದಲ್ಲಿ ನಡೆಸ್ಕೊಂಡಿದ್ದೇನು? ಪ್ರಶ್ನೆ ಮುಂದೆ ಬರುತ್ತೆ. ಯತ್ನಾಳ್ರ ಸ್ಥಿತಿ ಎಲ್ಲಿಗೆ ಬಂದು ನಿಂತಿದೆ ಪಾಪ? ಈ ಎಲ್ಲ ಅಂಶಗಳ ಜೊತೆಯಲ್ಲಿ ಒಂದಷ್ಟು ಜನ ಬಿಜೆಪಿ ತೊರೆದು ಕಾಂಗ್ರೆಸ್ ಸೇರ್ಲಿಕ್ಕೆ ನಿಂತಿರುವಂತಹ ಸಂದರ್ಭದಲ್ಲಿ 20ರಿಂದ 22 ಸ್ಥಾನವನ್ನ ಬಿಜೆಪಿ ಗೆಲ್ಲುತ್ತಾ? ಒಂದು. ಎರಡನೇದು, ಕಳೆದ ಚುನಾವಣೆಯಲ್ಲಿ ಕಾಂಗ್ರೆಸ್ ಗೆದ್ದಿದ್ದು ಒಂದೇ. 2019ರ ಲೋಕಸಭಾ ಚುನಾವಣೆಯಲ್ಲಿ JDS ಕೂಡ ಗೆದ್ದಿದ್ದು ಒಂದೇ. ಯಾಕೆ? ಅದು ಕಾಂಗ್ರೆಸ್ JDS ಮೈತ್ರಿ ಮಾಡ್ಕೊಂಡಿದ್ದ ಕಾರಣಕ್ಕೋಸ್ಕರನೇ ಇಂತಹ ರಿಸಲ್ಟ್ ಬಂತು ಅನ್ನೋದನ್ನ ಬಿಜೆಪಿಯ ನಾಯಕರು ಸಾರಿ ಹೇಳಿದ್ರು. ಇದೀಗ 19 ಸ್ಥಾನ ಗೆದ್ದಿರುವಂತಹ JDS ವಿಧಾನಸಭೆಯಲ್ಲಿ 66 ಸ್ಥಾನಗಳನ್ನು ಗೆದ್ದಿರುವಂತಹ ಬಿಜೆಪಿ 2023ರ ವಿಧಾನಸಭಾ ಚುನಾವಣೆಯಲ್ಲಿ ಇಬ್ರು ಒಟ್ಟಾದ್ರೆ ಎಷ್ಟು ಸ್ಥಾನ ಗೆಲ್ಲಬಹುದು ನೋಡಿ? ಕಳೆದ ಚುನಾವಣೆಯಲ್ಲಿ 25 ಗೆದ್ದಂತಹ ಬಿಜೆಪಿ ಒಂದು ಸ್ಥಾನವನ್ನು ಮೈನಸ್ ಮಾಡಿಕೊಂಡು 24 ಸೀಟ್ಸ್ ನಮಗೆ ಸಾಕು, ಇನ್ನು 4 ಸೀಟನ್ನ JDSಗೆ ಬಿಟ್ಕೊಡ್ತೀವಿ ಅಂದ್ರೆ ಹಳೆ ಮೈಸೂರು ಭಾಗದ ಸ್ಥಾನಗಳನ್ನೇ JDSಗೆ ಯಾಕೆ ಬಿಟ್ಕೊಡುತ್ತೆ? ಹಾಸನದಲ್ಲಿ ಅಕ್ಷರಶಃ ಜನ ಮಾತಾಡ್ತಿರುವಂಥದ್ದು ಈ ಸಲ JDSಗೂ ಕೂಡ ಸುಲಭದ ತುತ್ತಾಗೋದಿಲ್ಲ ಲೋಕಸಭಾ ಸ್ಥಾನ ಗೆಲ್ಲುವಂಥದ್ದು ಅನ್ನೋ ಮಾತುಗಳು ಕೇಳಿ ಬರ್ತಿವೆ. ಮಂಡ್ಯ ಅವಕಾಶ ಆಗುತ್ತೆ ಈ ಸಲ JDSಗೆ, ಸುಲಭಕ್ಕೆ ಅವಕಾಶ ಆಗುತ್ತೆ. ಹಾಸನ ಕಷ್ಟ ಆಗುತ್ತೆ ಅನ್ನೋ ಮಾತುಗಳು ಕೇಳ್ತಿರುವಂತಹ ಸಂದರ್ಭದಲ್ಲೇ ಇನ್ನುಳಿದ ಯಾವ ಕ್ಷೇತ್ರಗಳಲ್ಲಿ ಒಕ್ಕಲಿಗ ಸಮಾಜ ಮತ್ತು ಲಿಂಗಾಯತ ಸಮಾಜ ಜಾಗೃತಗೊಂಡು ಒಟ್ಟಾಗಿ ಹೋಗುವ ಮೂಲಕ ಕಾಂಗ್ರೆಸ್ ಅನ್ನ 6ರಿಂದ 8 ಸ್ಥಾನಕ್ಕೆ ತಳ್ಳಬಹುದು? ಉತ್ತರ ಕರ್ನಾಟಕದಲ್ಲಿ ಪಂಚಮಸಾಲಿ ಲಿಂಗಾಯತ ಸಮುದಾಯ ಯತ್ನಾಳ್ರ ವಿಚಾರವಾಗಿ ಯಾವ ರೀತಿ ವರ್ತಿಸಬಹುದು? ಜೊತೆಯಲ್ಲಿ ವಾಲ್ಮೀಕಿ ನಾಯಕ ಸಮುದಾಯ, ಇಡೀ ರಾಜ್ಯದಲ್ಲಿ ನಿರ್ಣಾಯಕ ಸಮುದಾಯ ಬಿ ಶ್ರೀರಾಮುಲು ಅವರಿಗೆ ಮಾಡಿದಂತಹ ಮೋಸಕ್ಕೆ, ಅಪಮಾನಕ್ಕೆ ಯಾವ ರೀತಿ ವರ್ತಿಸಬಹುದು? ಈ ಜೊತೆಯಲ್ಲಿ ಜಾತಿ ಗಣತಿಯನ್ನ ವಿರೋಧಿಸ್ತಿರುವಂತಹ ಬಿಜೆಪಿ ಮತ್ತು JDSಗೆ, ಯಾಕಂದ್ರೆ ಅತಿ ದೊಡ್ಡ ಸಮುದಾಯ ದಲಿತರು, 2ನೇ ಸ್ಥಾನದಲ್ಲಿ ಮುಸಲ್ಮಾನರು, ಆನಂತರದಲ್ಲಿ ಲಿಂಗಾಯತರು, ಒಕ್ಕಲಿಗರು, ಕುರುಬರು, ಉಳಿದಂತೆ ಸಮುದಾಯಗಳು ಬರ್ತವೆ ಅನ್ನುವಂತಹ ಒಂದು ಸಾಮಾಜಿಕ, ಆರ್ಥಿಕ, ಶೈಕ್ಷಣಿಕ ಗಣತಿಯನ್ನು ಕೂಡ ಒಪ್ಕೊಳ್ತಿಲ್ಲ ಬಿಜೆಪಿ ಅನ್ನೋದಾದ್ರೆ
ದಲಿತರು ಯಾವ ಮುಖ ಇಟ್ಕೊಂಡು ಬಿಜೆಪಿಯ ಪರವಾಗಿ ಮತ ಹಾಕಬಹುದು? ಅತಿ ಹೆಚ್ಚು ದಲಿತ ಸಮುದಾಯಕ್ಕೆ ಈ ಸಲ ಸಿದ್ದರಾಮಯ್ಯ ಅವರ ಕ್ಯಾಬಿನೆಟ್ನಲ್ಲಿ ಸ್ಥಾನ ಸಿಕ್ಕಿದೆ. ಕಳೆದ ಬಸವರಾಜ ಬೊಮ್ಮಾಯಿ ಅವರ ಸಂಪುಟದಲ್ಲಿ ಎಷ್ಟು ಜನಕ್ಕೆ ಸಿಕ್ಕಿತ್ತು? ಯಡಿಯೂರಪ್ಪ ಅವರ ಸಂಪುಟದಲ್ಲಿ ಎಷ್ಟು ಜನಕ್ಕೆ ಸಿಕ್ಕಿತ್ತು? ಕುಮಾರಸ್ವಾಮಿ ಅವರ ಸಂಪುಟದಲ್ಲಿ ಎಷ್ಟು ಜನಕ್ಕೆ ಸಿಕ್ಕಿತ್ತು? ಜೊತೆಯಲ್ಲಿ ಮುಸಲ್ಮಾನರು ಸೆಕೆಂಡ್ ಪ್ಲೇಸ್ ಅಲ್ಲಿ ಇದ್ದಾರೆ ಸೋರಿಕೆಯಾದಂತಹ ಗಣತಿಯ ಪ್ರಕಾರ ಅನ್ನೋದ್ರ ಅವ್ರ ನಿಲುವು ಯಾವ ಕಡೆ ಇರುತ್ತೆ? ಹಾಗಿದ್ರೆ ಸೋರಿಕೆಯಾದ ಗಣತಿಯ ಪ್ರಕಾರ ಇರುವಂತಹ 60-50 ಲಕ್ಷಗಳ ಲಿಂಗಾಯತ ಮತ್ತು ಒಕ್ಕಲಿಗರು ಒಂದ್ ಕಡೆ ಇಟ್ಟು 1.5 ಕೋಟಿ ದಲಿತರು, 75 ಲಕ್ಷ ಮುಸಲ್ಮಾನರು, ಇನ್ನುಳಿದಂತೆ 1.5 ಕೋಟಿಗೂ ಮುಗಿಲಾದಂತಹ ಹಿಂದುಳಿದ ಸಮಾಜಗಳು ಬಿಜೆಪಿಯನ್ನ ಒಪ್ತಾವ? ನಮಗೆ ಸಿಗಬೇಕಾದಂತಹ ನ್ಯಾಯಕ್ಕೆ ಅಡ್ಡಗಾಲಾಗಿರುವಂತಹ ಬಿಜೆಪಿಯನ್ನ, JDSನ ನಾಯಕರನ್ನ ಯಾಕೆ ಒಪ್ಕೊಳ್ತಾರೆ? ಅಲ್ಪಸಂಖ್ಯಾತರು, ಹಿಂದುಳಿದವರು, ದಲಿತರು. ಹಾಗಿದ್ರೆ ಟೈಮ್ಸ್ ನೌ ಹೇಳ್ತಿರುವಂತಹ ಬಿಜೆಪಿಗೆ 20-22, ಕಾಂಗ್ರೆಸ್ಗೆ 6-8 ಸ್ಥಾನ ಅಷ್ಟೇ ಅನ್ನುವಂತಹ ಸಮೀಕ್ಷೆಯ ಬಗ್ಗೆ ನಿಮ್ಮ ವಿಶ್ಲೇಷಣೆ, ಅಭಿಪ್ರಾಯ ಏನು? ಕಮೆಂಟ್ ಮಾಡಿ.